ಆತ್ಮೀಯರೇ ನಮಸ್ಕಾರ. ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕಾಂಗ್ರೆಸ್ ಸಿಂಪಥೈಸರ್ಸ್ ಎಲ್ಲ ಒಂದಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಒಂದು ಸ್ಟೇಟಸ್ನ ವೈರಲ್ ಮಾಡ್ತಾ ಇದ್ದಾರೆ. ಈ ಬಾರಿ ಕೇಂದ್ರ ಸಚಿವ ಸ್ಥಾನ ಏನು ಹಂಚಿಕೆ ಆಗಿದೆ ಕರ್ನಾಟಕಕ್ಕೆ, ಯಡಿಯೂರಪ್ಪನವ್ರ ಕಡೆಯವರಿಗೆ ಒಂದೂ ಸಿಕ್ಕಿಲ್ಲ, ಯಡಿಯೂರಪ್ಪನವ್ರ ಮಾತು ಏನು ನಡೆದಿಲ್ಲ. ಸೊ ಯಡಿಯೂರಪ್ಪನವ್ರನ್ನ ಇಲ್ಲಿ ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿದ್ದಾರೆ, ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತೆಲ್ಲ. ಸೊ ಯಡಿಯೂರಪ್ಪನವ್ರ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರೋಂಥ ಫೋಟೋ ಎಲ್ಲ ಹಾಕ್ಬಿಟ್ಟು ವೈರಲ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಹೋದ್ರೆ ಹೌದಲ್ಲ, ಯಡಿಯೂರಪ್ಪನವ್ರ ಕಡೆಯವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಅನ್ಸೋದು ಸಹಜ. ಯಾಕಂದ್ರೆ ನೋಡಿ, ಈಗ ಯಾರ್ಯಾರಿಗೆ ಸಿಕ್ಕಿದೆ, ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ. ಸೊ ಪ್ರಹ್ಲಾದ್ ಜೋಶಿ ಅವರು ಅವರೇನು ಈಗ ಯಡಿಯೂರಪ್ಪನ ಕ್ಯಾಂಡಿಡೇಟ್ ಅಂತ ಅಲ್ಲ, ಅವರಿಗೆ ಸ್ವತಂತ್ರವಾದ ಐಡೆಂಟಿಟಿ ಇದೆ. ಮೋದಿಯವರು, ಅಮಿತ್ ಶಾ ಅವರು ನೇರವಾಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಮತ್ತು ಅವರು ಸಂಘ ಪಕ್ಷ ಇದೇ ರೀತಿ ಇದ್ದಂಥವ್ರು. ಇನ್ಫ್ಯಾಕ್ಟ್ ಅವಾಗ ಅನಂತಕುಮಾರ್ ಅವರು ಇದ್ದಾಗ ಅನಂತಕುಮಾರ್ ಅವರೇ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಿಲ್ಲ. 2012ರಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಅನಂತಕುಮಾರ್ ಅವರು. ಯಡಿಯೂರಪ್ಪನವರು ಆಗ KJP ಮಾಡ್ಕೊಂಡು ಹೋದ್ರು. ವಾಪಸ್ ಯಡಿಯೂರಪ್ಪನವರು ಬಿಜೆಪಿಗೆ ಬರಬೇಕಿದ್ರೆ ಆ ಪ್ರಹ್ಲಾದ್ ಜೋಶಿ ಅವರೇ ರಾಜ್ಯಾಧ್ಯಕ್ಷರಾಗಿದ್ದು. ಗೊತ್ತಾಯ್ತಾ? ಹವೆವರ್ ಅವರು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಂತ ಆಗೋದಿಲ್ಲ. ಇನ್ನು ಸೋಮಣ್ಣವರು ಈ ಚುನಾವಣೆಯಲ್ಲೇ ಯಡಿಯೂರಪ್ಪನವ್ರ ಜೊತೆ ಸ್ವಲ್ಪ ಅವ್ರ ಸಂಬಂಧ ಸುಧಾರಿಸಿದ್ದು. ಅಲ್ಲಿವರೆಗೂ ಕಂಪ್ಲೀಟ್ ಕಿತ್ತೋಗಿತ್ತು. ಸಂಪೂರ್ಣವಾಗಿ ಯಡಿಯೂರಪ್ಪನವರು ಹಾಗೂ ಸೋಮಣ್ಣವ್ರ ನಡುವಿನ ಸಂಬಂಧ ಹಾಳಾಗಿತ್ತು. ಅದು ವಾಸ್ತವ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ಇನ್ನು ಶೋಭಾ ಕರಂದ್ಲಾಜೆ ಅವರು, ಬಹಳಷ್ಟು ಜನ ಹೇಳ್ಬೋದು, ಇಲ್ಲ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವ್ರು ಹೇಳಿನೇ ಆಗಿರೋದಲ್ವಾ? ನೋ, ಅಲ್ಲ. ಶೋಭಾ ಕರಂದ್ಲಾಜೆ ಅವರು ಈ ಹಿಂದೆಯೂ ಕೂಡ ಸಚಿವರಾಗಿದ್ದರು. ರೈತ ಕಲ್ಯಾಣ ಇಲಾಖೆಯ ರಾಜ್ಯ ಸಚಿವರಾಗಿ ಆಗ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು. ಈಗ MSME ಕೊಟ್ಟಿದ್ದಾರೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಖಾತೆಯ ಅವರು ರಾಜ್ಯ ಖಾತೆ ಸಚಿವರಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಅವರು ಕೂಡ ಯಡಿಯೂರಪ್ಪನವ್ರ ಶಿಫಾರಸಿನ ಮೇಲೆ ಆಗಿದ್ದಲ್ಲ. ಈ ಹಿಂದೆ ಅವರು ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಮೋದಿಯವರು, ಅಮಿತ್ ಶಾ ಅವರು ತೀರ್ಮಾನ ಮಾಡಿ ಎಲ್ಲ ರಾಜಕೀಯ ಲೆಕ್ಕಾಚಾರ ಹಾಕಿ ಅವ್ರನ್ನ ಈಗ ಮತ್ತೆ ಸಚಿವರನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಕುಮಾರಸ್ವಾಮಿ ಅವರು ಬಿಡಿ, ಅವರು JDS ಇಂದ ಆಗಿರುವಂಥದ್ದು. ಹಾಗಾದ್ರೆ ಯಡಿಯೂರಪ್ಪನವ್ರದ್ದು ನಡೀಲಿಲ್ವಲ್ಲ? ಒಂದು ರೀತಿ ಸತ್ಯನೇ. ಯಾಕಂದ್ರೆ ಯಡಿಯೂರಪ್ಪನವರು, ನಾನು ಮೊನ್ನೆ ಕೂಡ ಒಂದು ಸ್ಟೋರಿ ಮಾಡಿದಾಗ ಹೇಳಿದ್ದೆ, ಅವ್ರು ಈ ಬಾರಿ ಕೇಳಿದ್ದು ರಾಘವೇಂದ್ರ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿ. ಅದೇ ಅವ್ರ ಬೇಡಿಕೆ ಇತ್ತು, ನೋ ಡೌಟ್ ಇನ್ ದಟ್. ರಾಘವೇಂದ್ರ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಇಚ್ಛೆ ಇದೆ, ಈ ಕ್ಷಣಕ್ಕೂ ಇದೆ. ಅದು ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದ್ದು ನಿಜ. ಆಗ ಏನು ಹೇಳಿದ್ರು ಅಂದರೆ, ನೋಡಿ ರಾಘವೇಂದ್ರ ಅವರಿಗೆ ಇನ್ನು ಯುವಕ, ಅವಕಾಶಗಳು ಬಹಳಷ್ಟಿದೆ, ಸ್ವಲ್ಪ ತಾಳ್ಮೆ ಇರಲಿ. ಸೋಮಣ್ಣವರಿಗೆ 73 ವರ್ಷ ವಯಸ್ಸು. BJPಯಲ್ಲಿ ಒಂದು ಅಲಿಖಿತವಾದ ನಿಯಮ ಇದೆ, ನಿಮಗೆಲ್ಲ ಗೊತ್ತು. 75 ವರ್ಷ ಆದ ನಂತರ ಯಾವುದೇ ಪ್ರಮುಖವಾದ ಅಧಿಕಾರ ಕೇಂದ್ರಿತ ಹುದ್ದೆಯನ್ನು ಕೊಡೋದಿಲ್ಲ. ಸೊ ಹೀಗಿರುವಾಗ ಅವರಿಗೆ ಹೆಚ್ಚು ಅವಕಾಶ ಇಲ್ಲ. ಮೊದಲು ಸೋಮಣ್ಣವ್ರಿಗೆ ಮಾಡ್ತೀವಿ, ಮುಂದೆ ರಾಘವೇಂದ್ರ ಅವರಿಗೆ ಅವಕಾಶ ಕೊಡೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋಂಥದ್ದು. ಯಡಿಯೂರಪ್ಪನವರೇನೋ ನೆಗ್ಲೆಕ್ಟ್ ಮಾಡಿಬಿಟ್ರು, ಅವ್ರಿಗೆ ಹೇಳಿಲ್ಲ, ಕೇಳಿಲ್ಲ, ಮಾತಾಡಿಸಿಲ್ಲ, ಇವ್ರನ್ನೆಲ್ಲ ಮಾಡಿಬಿಟ್ರು ಅಂತ ಅಲ್ಲ. ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡೇ ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದರೆ ಯಡಿಯೂರಪ್ಪನವರು ಹೇಳಿದವರಿಗೆ ಆಗಿಲ್ಲ ಅನ್ನೋದು ಸತ್ಯನೇ, ಸುಳ್ಳು ಅಲ್ಲ ಅದು. ಮುಂದೆ ಕೊಡುವ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿರೋದು ಕೂಡ ಅಷ್ಟೇ ನಿಜ. ಮುಂದೆ ಕೊಡೋಣ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಈಗ ನಾನು ನೋಡ್ತಾ ಇದ್ದೆ, ಬಹಳಷ್ಟು ಪೋಸ್ಟರ್ಗಳೆಲ್ಲ ಹರಿದಾಡ್ತಾ ಇತ್ತು, ಯಡಿಯೂರಪ್ಪನವ್ರನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಇಲ್ಲಿಗೆ ಎಲ್ಲವೂ ಮುಗಿಲಿಲ್ಲ. ಇನ್ನು ಮುಂದೆಯೂ ಕೂಡ ರೀಶಫಲ್ ಆಗೋದು ಮತ್ತೊಂದು ಎಲ್ಲ ಇದ್ದೇ ಇರುತ್ತೆ. ಮತ್ತು 72 ಸ್ಥಾನಗಳಷ್ಟೇ ಹಂಚಿಕೆ ಆಗಿರೋದು, ಇನ್ನೂ 8 ಸ್ಥಾನ ಬಾಕಿ ಇದೆ ಹಾಗೆ ನೋಡ್ಲಿಕ್ಕೆ ಹೋದರೆ. ಸೊ ಅವಕಾಶಗಳು ಮುಂದೆ ಸಿಗ್ಬೋದು. ಮತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರಿದ್ದಾರೆ. ಯಡಿಯೂರಪ್ಪನವರು ಸಂಸದೀಯ ಮಂಡಳಿಯ, ರಾಷ್ಟ್ರೀಯ BJPಯ ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ. ಹೀಗಿರುವಾಗ ಮತ್ತೂ ಒಂದು ಹುದ್ದೆಯನ್ನು ಅವರ ಮಗನಿಗೆ ಕೊಟ್ಟರೆ ಏನು ಮೆಸೇಜ್ ಕೊಟ್ಟಾಗುತ್ತೆ? ಇದು ಕೂಡ ಚರ್ಚೆ ಆಗಿದೆ. ಸೊ ಈಗ ಬೇಡ, ಬಹುಶಃ ಮುಂದೆ ಒಂದು ಯಡಿಯೂರಪ್ಪನವ್ರನ್ನ ಸಂಸದೀಯ ಮಂಡಳಿಯ ಸದಸ್ಯ ಸ್ಥಾನದಿಂದ ಯಡಿಯೂರಪ್ಪನವ್ರು ಹೊರಗೆ ಬರ್ಬೋದು. ಅಂಥ ಸಂದರ್ಭದಲ್ಲಿ ರಾಘವೇಂದ್ರ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಯಾಕಂದರೆ ಚುನಾವಣೆಗಳೆಲ್ಲ ಮುಗ್ದಿದೆ. ಹೀಗಿರುವಾಗ
ಅಲ್ಲಿ ಯಡಿಯೂರಪ್ಪನವರು ಇದ್ದು ಮಾಡುವಂಥದ್ದೇನಿಲ್ಲ. ನೋಡಿ, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಫೈನಲ್ ಮಾಡೋ ಸಲುವಾಗಿ ಅವರಲ್ಲಿ ಇರಬೇಕಿತ್ತು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಅಷ್ಟೇ. ಆದರೆ ಇನ್ನು ಮುಂದೆ ಅಲ್ಲಿ ಅವ್ರಿಗೆ ಹೆಚ್ಚು ಜವಾಬ್ದಾರಿ ಇಲ್ಲ. ಹೀಗಾಗಿ ಆ ಜವಾಬ್ದಾರಿಯಿಂದ ಅವ್ರನ್ನ ಮುಕ್ತಗೊಳಿಸಿ ಈ ಕಡೆ ರಾಘವೇಂದ್ರ ಅವರಿಗೆ ಪ್ರಮೋಷನ್ ಕೊಡ್ಬೋದು ಅಂತ ಸಾಧ್ಯತೆಗಳು ಇರುತ್ತೆ. ಆದರೆ ತಕ್ಷಣಕ್ಕೆ ಯಡಿಯೂರಪ್ಪನವರಿಗೆ ಅವರ ಏನು ಇಚ್ಛೆ ಇತ್ತು ಆ ಪ್ರಕಾರ ರಾಘವೇಂದ್ರ ಅವರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ ಅನ್ನೋದು. ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರಿತ್ತು, ಜಗದೀಶ್ ಶೆಟ್ಟರ್ ಅವರ ಹೆಸರಿತ್ತು, ಅವರೆಲ್ಲ ಆಗ್ಬೋದು ಅನ್ನುವಂಥ ಆಕಾಂಕ್ಷಿಗಳ ಲಿಸ್ಟಲ್ಲಿ ಅವರೆಲ್ಲ ಇದ್ರು. ಗೋವಿಂದ ಕಾರಜೋಳ ಅವರ ಹೆಸರಿತ್ತು. ಸೀನಿಯಾರಿಟಿ ಮೇಲೆ ರಮೇಶ್ ಜಿಗಜಿಣಗಿ 7 ಬಾರಿ ಗೆದ್ದಿರಬಹುದು. ಬಟ್ ಯಡಿಯೂರಪ್ಪನವ್ರು ಕೇಳಿದ್ರೆ SC ಅಲ್ಲಿ ಯಾರನ್ನು ಮಾಡಬೇಕು ಅಂತ ಕೇಳಿದ್ರೆ ಕಾರಜೋಳ ಹೆಸರು ಹೇಳ್ತಾ ಇದ್ರು ಅವರು. ಹೀಗೆಲ್ಲ ಚರ್ಚೆ ಇತ್ತು. ಆದರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಕೆಲವು ರಾಜಕೀಯ ಲೆಕ್ಕಾಚಾರಗಳನ್ನ ಆಧರಿಸಿಯೇ ಸೋಮಣ್ಣವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ, JDS ಇಂದ ಕುಮಾರಸ್ವಾಮಿ ಅವರಿಗೆ ಅವಕಾಶನ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕ ಕೋಟದಲ್ಲೇ ಆಗಿದ್ದಾರೆ. ಆದರೆ ಮುಂದೆ ಅವಕಾಶಗಳು ಬರಬಹುದು. ಆದರೆ ಸದ್ಯಕ್ಕಂತೂ ಯಡಿಯೂರಪ್ಪನವರಿಗೆ ನಿಮ್ಮ ಪುತ್ರ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹಲವು ಉಪಚುನಾವಣೆಗಳಿವೆ. ಅದನ್ನು ಗೆಲ್ಲಿಸಿಕೊಂಡು ಬರುವಂಥ ಚಿತ್ತವನ್ನು ಹರಿಸಿ ಅನ್ನುವಂಥ ಸಂದೇಶದೊಂದಿಗೆ ಈಗ ಕಳಿಸಿ ಕೊಟ್ಟಿದ್ದಾರೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ರಾಷ್ಟ್ರೀಯ BJP ಕರ್ನಾಟಕದ ಬಗ್ಗೆ ತುಂಬ ಆಲೋಚನೆ ಮಾಡಿಯೇ ತೀರ್ಮಾನಗಳನ್ನ ಮಾಡಿದೆ ಅಂತ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಬೇಕಿತ್ತ, ಅಥವಾ ಮುಂದೆ ಸದ್ಯದಲ್ಲೇ ಕೊಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ, ಅಥವಾ ಈಗ ಕೊಟ್ಟಿರೋದೇ ಸರಿ ಇದೆ ಅಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಧನ್ಯವಾದ.